ವೆಲ್ಕಮ್ ಟು ಮೈ ಚಾನಲ್ ಶ್ರುತಿ ಲಾಕ್ಸ್ ಕನ್ನಡ. ಫ್ರೆಂಡ್ಸ್, ಬನ್ನಿ ನಾನು ಇವತ್ತು ನಿಮ್ಮ ಹತ್ರ ನಾನು ವೇಕ್ಫಿಟ್ಟಲ್ಲಿ ಯಾವುದೇ ಮ್ಯಾಟ್ರಸ್ ತೊಗೊಂಡಿದ್ದೆ ಅದನ್ನು ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊತಿದ್ದೀನಿ. ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ನಾನು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರೋದು. ಯಾಕೆಂದರೆ ಸುಮ್ಮನೆ ನಾವು ಯಾವುದನ್ನು ಫೀಲ್ ಮಾಡಿದೆ, ಎಕ್ಸ್ಪೀರಿಯೆನ್ಸ್ ಮಾಡಿದೆ ವಿಡಿಯೋ ಹಾಕೋದು ನನಗೆ ಸರಿ ಅನಿಸಿರಲಿಲ್ಲ. ಫ್ರೆಂಡ್ಸ್, ನಾನು ಈ ಬೆಡ್ನ ತೊಗೊಂಡು 3 ಮಂತ್ಸ್ ಆಗಿದೆ. ನನಗೆ ಯಾವ ರೀತಿ ಕಂಫರ್ಟ್ ಫೀಲ್ ಅನ್ನಿಸ್ತಿದೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಮ್ಮದು ಈ ರೀತಿ ಇವಾಗ ಪ್ಯಾಕಿಂಗ್ ಎಲ್ಲ ಈ ರೀತಿ ಇರುತ್ತೆ. ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿರ್ತಾರೆ. ಇದು ಮಿಷನ್ ಫೋಲ್ಡಿಂಗ್. ಇದು ನಾವೆಲ್ಲ ಈ ರೀತಿ ಫೋಲ್ಡ್ ಮಾಡೋಕ್ಕಾಗಲ್ಲ. ನಾವು ಇವಾಗ ಒಂದ್ಸಲ ಬೆಡ್ ಮೇಲೆ ಇದು ಹಾಕಿದ್ಮೇಲೆ ನಾವು ಈ ರೀತಿ ಸುತ್ತು ಇಡೋದಕ್ಕಿಂತ ಆಗಲ್ಲ. ಇದೆಲ್ಲ ಮಿಷನ್ ಫೋಲ್ಡಿಂಗ್ ಬಂದಿರುತ್ತೆ. ಯಾರೋ ಆ ರೀತಿ ನಾವು ಈ ರೀತಿ ಸುತ್ತಿಟ್ಕೋಬೋದು ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಈ ರೀತಿ ಫೋಲ್ಡಿಂಗ್ ಬರೋಲ್ಲ, ಅದು ಮಿಷನ್ ಫೋಲ್ಡಿಂಗ್. ಅವರು ಪ್ಯಾಕ್ ಮಾಡಬೇಕಾದ್ರೆ ಹೇಗೆ ಬಂದಿರುತ್ತೋ ಅದಷ್ಟೇ ಅದು. ತದ್ವಿತ್ ಇಲ್ಲಿ ನಾನೇ ಕಟ್ ಮಾಡ್ತೀನಿ, ನಾನೇ ಓಪನ್ ಮಾಡಬೇಕು, ನಾನೇ ಕಟ್ ಮಾಡಬೇಕು ಅಂತ ಹೇಳಿ ಕುಳಿತಿದ್ದ. ಅವ್ನ ಕೊನೆಗೂ ಆಗಲಿಲ್ಲ ಸೀಲ್ ಕಟ್ ಮಾಡೋದಕ್ಕೆ. ಸೀಲಿಂಗ್ ಮಾಡಿರ್ತಾರಲ್ವ, ಸೊ ಹಾಗಾಗಿ ನಾವೇ ಕಟ್ ಮಾಡಿದ್ವಿ. ಅದಾದ ನಂತರ ಅದು ಓಪನ್ ಮಾಡೋದಕ್ಕೂ ಕೂಡ ನಾನೇ ಓಪನ್ ಮಾಡ್ತೀನಿ ಪಾಪ ಅಂತ ಹೇಳಿ ಅವನೇ ಓಪನ್ ಮಾಡೋದಕ್ಕೆ ಹೋದ. ಅವನೊಬ್ಬನ ಕೈಲಿ ಆಗಲಿಲ್ಲ, ಅದು ಇಟ್ಕೋದಕ್ಕಾಗಲ್ಲ. ಕಿಂಗ್ ಸೈಜ್ ಮ್ಯಾಟ್ರಸ್ಸು ನಾವು ಬುಕ್ ಮಾಡಿದ್ವಿ ಸಲ. ಅದು ಅಲ್ಲದೆ ನಾವು ಲಾಸ್ಟ್ ಟೈಮ್ ಬಂದು ಅದು ಲೈಟ್ ವೆಯ್ಟ್ ಇತ್ತು. ಡ್ಯುಯಲ್ ಸೈಡ್ ಮ್ಯಾಟ್ರಸ್ಸು ನಾವು ಲಾಸ್ಟ್ ಟೈಮು ಬುಕ್ ಮಾಡಿದ್ದು. ಅದು ವೆಯ್ಟೇ ಇರಲಿಲ್ಲ. ಅದು ಒಬ್ಬರೇ ತೊಗೊಂಡೋಗ್ಬಿಟ್ಟು ಅನ್ಬಾಕ್ಸಿಂಗ್ ಮಾಡ್ಬೋದಾಗಿತ್ತು. ಬೆಡ್ ಮೇಲೆ ಹಾಗೆ ಇಟ್ಬೋದಾಗಿತ್ತು ಒಬ್ಬರೇ ತೊಗೊಂಡೋಗಿ. ವೆಯ್ಟೇ ಇರಲಿಲ್ಲ ಅದು. ಇದು ಆ ರೀತಿ ಎಲ್ಲ ನಾವು ಈ ಸಲ ಬುಕ್ ಮಾಡಿದ್ದು ಸ್ವಲ್ಪ ಚೇಂಜಸ್ ಇದೆ. ನಾವು ಇವಾಗ ಎಕ್ಸ್ಪರ್ಟ್ ಗ್ರಿಡ್ ಹೈ ರೀಸೈಲೆನ್ಸ್ ಫಾರ್ಮ್ ಮ್ಯಾಟ್ರಸ್ ಇವಾಗ ನಾವು ಬುಕ್ ಮಾಡ್ಕೊಂಡಿರೋದು. ಯಾಕೆಂದರೆ ತದ್ವಿತ್ತು ಸ್ವಲ್ಪ ಕೂಲಿಂಗ್ ಬೆಡ್ ಬೇಕು ಅಂತ ಹೇಳ್ತಾ ಇದ್ದ. ಇದಾದರೆ ಸ್ವಲ್ಪ ಕೂಲಿಂಗ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ಚಾಯ್ಸ್ ಮಾಡ್ಕೊಂಡ್ವಿ ಇವಾಗ ಅಷ್ಟೇ. ಸಮ್ಮರ್ ಸೀಸನಲ್ಲಿ ನಾವು ಲಾಸ್ಟ್ ಟೈಮ್ ಏನು ತೊಗೊಂಡಿದ್ವಿ ಅದು ಒಂದು ಸ್ವಲ್ಪ ಸ್ವೆಟ್ ಆಗ್ತಿತ್ತು, ತದ್ವಿತ್ತಿಗೆ ಮಲ್ಗೋಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಈ ಸಲ ಚೇಂಜ್ ಮಾಡ್ಕೊಂಡ್ವಿ. ಸ್ವಲ್ಪ ಕೂಲಿಂಗ್ ಬೆಡ್ ಇರಲಿ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ದೀವಿ ಅಷ್ಟೇ. ಇದು ಫ್ರೆಂಡ್ಸ್ ತುಂಬಾ ಕಂಫರ್ಟಾಗಿರುತ್ತೆ, ಆರಾಮ್ಸೆ ಬೈ ಮಾಡ್ಬೋದು. ನಾನಿದು 3 ಮಂತ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರೋದು. ಯಾಕೆ ಅಂತ ಹೇಳಿದರೆ ನಿಮಗೆ ಸ್ಟಾರ್ಟಿಂಗ್ ಬಂದು 1 ಮಂತ್ ಆಗೋ ತನಕ ಇದು ನಿಮಗೆ ಏನೂ ಗೊತ್ತಾಗಲ್ಲ. ನೀವು ಮಲ್ಕೊಂಡಾಗ ಸ್ಟಾರ್ಟಿಂಗು ನಿಮಗೆ ಭುಜಗಳಾಗಿರ್ಬೋದು ಅಥವಾ ಬೆನ್ನು ನೋವು ಬರೋದಾಗಲಿ ಆಗುತ್ತೆ. ಸ್ಟಾರ್ಟಿಂಗು ಒಂದು 15 ಡೇಸ್ ಅಥವಾ 1 ಮಂತ್ ತೊಗೊಳುತ್ತೆ ನಿಮಗೆ ಈ ಬೆಡ್ ಅಡ್ಜಸ್ಟ್ ಆಗೋದಕ್ಕೆ, ಕಂಫರ್ಟ್ ಆಗೋದಕ್ಕೆಲ್ಲ. ನಿಮ್ಗೆ 1 ಮಂತ್ ಬೇಕೇ ಬೇಕು ಕಂಪಲ್ಸರಿ. ನೀವು 3 ಮಂತ್ ತನಕ ಅವರು 100 ಡೇಸ್ ಏನು ನಿಮಗೆ ಫ್ರೀ ಕೊಟ್ಟಿರ್ತಾರೆ. ನೀವು 100 ಡೇಸ್ ಆದಮೇಲೆ ಕೂಡ ಅವ್ರಿಗೆ ವಾಪಸ್ ಕೊಡ್ಬೋದಲ್ವ. ಈಸಿ ರೀಫಂಡ್ ಮಾಡಿಕೊಡ್ತಾರೆ ನಮಗೆ. ಆರಾಮ್ಸೆ ನೀವು 100 ಡೇಸ್ ಏನಿರುತ್ತೆ ಆರಾಮ್ಸೆ ನೀವು 9 ಡೇಸ್ ಆರಾಮ್ಸೆ ನೋಡಿ ಕಂಫರ್ಟ್ ಆಗುತ್ತಾ ಇಲ್ವಾ ಅಂತ ನೋಡಿಬಿಟ್ಟು ನೀವು ಆಮೇಲೆ ವಾಪಸ್ ಮಾಡಿ. ಅಷ್ಟರಲ್ಲಿ ನಿಮಗೆ ಗೊತ್ತಾಗುತ್ತೆ, ಯಾರಿಗೂ ವಾಪಸ್ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಅಷ್ಟರಲ್ಲಿ ನೀವು ಈ ಬೆಡ್ಗೆ ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟಿರ್ತೀರ. ಅಷ್ಟು ಕಂಫರ್ಟ್ ಫೀಲ್ ಆಗಿರುತ್ತೆ ನಮಗೆ. ಯಾವುದೇ ರೀತಿ ಮೈಕೈ ನೋವು ಬರೋದಾಗಲಿ, ಮೂಳೆ ಸೊಂಟ ನೋವು ಬರೋದಾಗಲಿ ಆ ರೀತಿ ಯಾವುದೇ ಪ್ರಾಬ್ಲಮ್ ಬರೋಲ್ಲ. ಆರಾಮ್ಸೆ ನೀವು 8 ಅವರ್ಸಿಂದ ಹಿಡಿದು 12 ಅವರ್ಸ್ ತನಕ ನಿದ್ದೆ ಮಾಡಿಬಿಡ್ತೀರ. ಅಷ್ಟು ಎಚ್ಚರನೇ ಆಗೋಲ್ಲ, ಅಷ್ಟು ಫೀಲ್ ಆಗುತ್ತೆ ನಮಗೆ ಇದ್ರ ಮೇಲೆ ಮಲ್ಕೊಂಡ್ರೆ. ಬೆಳಕಾಗಿರೋದೇ ಗೊತ್ತಿರಲ್ಲ. ನೈಟ್ ಮಲ್ಕೊಬಿಟ್ರೆ ನಮಗಂತೂ ಆ ರೀತಿ ನಿದ್ದೆ ಬರುತ್ತೆ ಫ್ರೆಂಡ್ಸ್. ನೀವು ಮಲ್ಕೊಂಡು ಒಂದು 15 ಮಿನಿಟ್ಸ್ಗೆ ನಿಮಗೆ ಆರಾಮ್ಸೆ ನಿದ್ದೆ ಮಾಡಿಬಿಡ್ತೀರ. ನಿದ್ದೆ ಮಾಡಿದೇ ಗೊತ್ತಾಗಲ್ಲ. ಎಂಥ ನಿದ್ದೆ ಬರದೇ ಇರೋರು ಕೂಡ ನಿದ್ದೆ ಮಾಡಿಬಿಡ್ತಾರೆ. ಅಷ್ಟು ಸಾಫ್ಟ್ ಇರುತ್ತೆ, ಅಷ್ಟು ಕೂಲ್ ಇರುತ್ತೆ ಇದು ಬೆಡ್ ಬಂದು. ಆರಾಮ್ಸೆ ಬೈ ಮಾಡಿ. ಯಾರಾದರೂ ಬೈ ಮಾಡಬೇಕು ಅಂತ ಇದ್ದರೆ ಆರಾಮ್ಸೆ ಬೈ ಮಾಡ್ಬೋದು. ನನಗಾಗಿರೋ ಪ್ರಕಾರ ನಾನು ಹೇಳ್ತಾ ಇರೋದು ಇದು ಪರ್ಫೆಕ್ಟ್ ಬ್ಯಾಲೆನ್ಸ್ ಆಫ್ ಕಂಫರ್ಟ್ ಸಪೋರ್ಟ್ ವಿತ್ ದ ವೇಕ್ಫಿಟ್ ನನಗಂತೂ ಅನಿಸ್ಬಿಟ್ಟಿದೆ ಇದು. ಯಾಕಂದರೆ ನಾವು ಇದು ಆಲ್ರೆಡಿ 4 ಇಯರ್ಸ್ ಯೂಸ್ ಮಾಡಿರೋದ್ರಿಂದ. ಅದು ಬೇರೆ ಮ್ಯಾಟ್ರಸ್ ಯೂಸ್ ಮಾಡಿದ್ದವಾಗ, ಇವಾಗ ಬೇರೆ ಮ್ಯಾಟ್ರಸ್ ಯೂಸ್ ಮಾಡಿದ್ದು. ಆದರೆ 2 ವೇಕ್ಫಿಟ್ಟೆ. ಫಾರ್ಮ್ ಬಂದು ಸೇಮ್ ಇರುತ್ತೆ, ಲೇಯರ್ ಸ್ವಲ್ಪ ಕಮ್ಮಿ ಇರುತ್ತೆ. ಅಂದರೆ ಇವಾಗ
ಅದು ಲೇಯರ್ಸ್ ಇತ್ತಲ್ಲ, ಅದೇ ಬೇರೆ ಲೇಯರ್ಸ್ ಇತ್ತು. ಡ್ಯುಯಲ್ ಕಂಫರ್ಟ್ ಇತ್ತಲ್ಲ ಲಾಸ್ಟ್ ಟೈಮ್ ಆರ್ಡ್ರ್ ಮಾಡಿದ್ದು, ಅದರಲ್ಲಿ ಬೇರೆ ಇತ್ತು. ಇವಾಗ ಬಂದು ಎಕ್ಸ್ಪರ್ಟ್ ಗ್ರಿಡ್ ಲೇಯರ್ಸ್ ಆರ್ಡ್ರ್ ಮಾಡಿರೋದ್ರಿಂದ ಅದು 1.5 ಇಂಚು ನಮಗೆ ಬೆಡ್ ಕೂಲ್ ಆಗೋದಕ್ಕೆ ಸಪೋರ್ಟ್ ಮಾಡುತ್ತೆ. ಅದು ಎಕ್ಸ್ಪರ್ಟ್ ಗ್ರಿಡ್ ಏನಿರುತ್ತೆ ಅದಕ್ಕೋಸ್ಕರ ಅದ್ರ ಮೇಲೆ ಇವರು ಮೆಮೊರಿ ಫೋಮ್ ಹಾಕಿರ್ತಾರೆ. ಈ ರೀತಿ ಇರುತ್ತೆ, ಇದ್ರ ಮೇಲೆ ಮೆಮೊರಿ ಫೋಮ್ ಹಾಕಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನೋಡೋದಕ್ಕೂ ಅಷ್ಟೇ ನಿಮಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅದೇ ಎಲ್ಲ. ಮಲ್ಕೊಂಡು ಇವಾಗಲೇ ಓದಾಡ್ಬಿಡೋಣ ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ, ಸಾಫ್ಟ್ ಇರುತ್ತೆ. ನಮಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಯಾರಾದರೂ ನೀವು ಬೈ ಮಾಡಬೇಕಂದ್ರೆ ಆರಾಮ್ಸೆ ವೇಕ್ಫಿಟ್ಟೇ ಬೈ ಮಾಡಿ. ಯಾಕೆಂದರೆ ತುಂಬ ಕಡಿಮೆ ಬೆಲೆಗೆ ನಮಗೆ ತುಂಬ ಲಕ್ಸುರಿ ಅಂತ ಅನಿಸೋ ಬೆಡ್ ಸಿಗೋದು ಅಂದರೆ ಈ ವೇಕ್ಫಿಟ್ಟಲ್ಲಿ ಮಾತ್ರ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಬೇರೆದಕ್ಕೆ ಕಂಪೇರ್ ಮಾಡಿದರೆ ನನಗೆ ವೇಕ್ಫಿಟ್ಟೇ ಕಡಿಮೆ ಅಂತ ಅನಿಸುತ್ತೆ. ಯಾಕೆಂದರೆ ಇದು ಯಾವುದೇ ನಾವು ಹೋಟೆಲ್ ಲಾಡ್ಜಲ್ಲಿ ಎಲ್ಲ ಹೋದಾಗ ಯಾವ ರೀತಿಯಲ್ಲಿ ಲಕ್ಸುರಿಯಾಗಿ ಕಾಣ್ತಾ ಇರುತ್ತೋ ಅದೇ ರೀತಿ ಬೆಡ್ಡು ನಾವು ನಮ್ಮ ಮನೇಲಿ ಕೂಡ ಇಟ್ಕೋಬೋದು, ಆರಾಮ್ಸೆ ಯೂಸ್ ಮಾಡ್ಬೋದು. ಅದೇ ರೀತಿ ಸ್ಲೀಪಿಂಗ್ ಮಾಡೋದಕ್ಕೆಲ್ಲ ತುಂಬ ಕಂಫರ್ಟಾಗಿರುತ್ತೆ. ನಮ್ಗೆ ಆರಾಮ್ಸೆ ಲಕ್ಸುರಿ ಥರನೇ, ಮ್ಯಾಟ್ರೆಸ್ ಥರನೇ ಆರಾಮ್ಸೆ ನಿದ್ದೆ ಬಂದುಬಿಡುತ್ತೆ. ಆರಾಮ್ಸೆ ರೂಮ್ ಕೂಡ ನಿಮಗೆ ಲಕ್ಸುರಿಯಾಗಿ ಕಾಣ್ತಾ ಇರುತ್ತೆ. ಇದೊಂದು ಬೆಡ್ ಮ್ಯಾಟ್ರೆಸ್ ಹಾಕೋದ್ರಿಂದ ತುಂಬಾ ನಮಗಂತೂ ಹೆಲ್ಪ್ಫುಲ್ ಆಗಿದೆ ಫ್ರೆಂಡ್ಸ್. ನನಗಂತೂ ಫಸ್ಟ್ ತೊಗೊಂಡಿದ್ದಕ್ಕಿಂತ ಇವಾಗ ತೊಗೊಂಡಿರೋ ಕೂಲಿಂಗ್ ಬೆಡ್ಡೇ ಇಷ್ಟ ಆಗಿದೆ. ಅದು ಕೂಡ ಚೆನ್ನಾಗಿದೆ. ಅದು ಕೂಡ 4 years ಯೂಸ್ ಮಾಡಿರೋದ್ರಿಂದನೇ ನಾವು ಮತ್ತೆ ವೇಕ್ಫಿಟ್ಗೆ ಹೋಗಿದ್ದು. ಮೆಜರ್ಮೆಂಟ್ ಕೂಡ ಅಷ್ಟೇ, ನಾವು ಕಿಂಗ್ ಸೈಜ್ ತೊಗೊಂಡಿರೋದ್ರಿಂದ ಆರಾಮ್ಸೆ ಇದು ನಾವು ಬೆಡ್ ಕೂಡ ನಮ್ಮದು ಕಾಟ್ ಕೂಡ ಹೊಸ್ದಾಗೆ ಮಾಡಿಸಿದ್ದು, ನಾವು ಕಸ್ಟಮೈಸ್ ಮಾಡಿಸ್ಕೊಂಡಿದ್ವಿ. ಅದೇ ರೀತಿ ಬೆಡ್ ಕೂಡ ಕಸ್ಟಮೈಸ್ ಮಾಡಿನೇ ನಾವು ತರಿಸ್ಕೊಂಡಿದ್ದು. ನಾವು ವೇಕ್ಫಿಟ್ ವೆಬ್ಸೈಟ್ ಏನಿದೆ ಅಲ್ಲಿ ಹೋಗಿಬಿಟ್ಟು ನಾವು ಅವ್ರದ್ದು ಆಫೀಸ್ ನಂಬರ್ ಹಾಕಿರ್ತಾರೆ, ಅಲ್ಲಿ ಹೋಗಿ ಕಾಲ್ ಮಾಡಿದ್ರೆ ಅವರು ನಿಮ್ಮದು ಕಾಟ್ ಸೈಜ್ ತೊಗೊಂಡು ನೀವು ಮೆಜರ್ಮೆಂಟ್ ಒಂದು ಟೇಪ್ ತೊಗೊಂಡು ಮೆಜರ್ಮೆಂಟ್ ಮಾಡಿ ಹೇಳಿದ್ರೆ, ನಿಮ್ಮದು ಕಾಟ್ದು ಸೈಜ್ ಹೇಳಿದ್ರೆ ಅವರು ನಿಮಗೆ ಅದೇ ಸೈಜದ್ದು ಏನಿರುತ್ತೆ ಮ್ಯಾಟ್ರೆಸ್ಸು ಅದನ್ನು ಅವರು ನಿಮಗೆ ರೆಡಿ ಮಾಡಿಕೊಡ್ತಾರೆ ಫ್ರೆಂಡ್ಸ್. 1 ವಾರದಲ್ಲೇ ನಿಮಗೆ ರೆಡಿ ಮಾಡಿಕೊಟ್ಬಿಡ್ತಾರೆ. ತುಂಬಾ ಈಸಿಯಾಗಿ ನೀವು ಮ್ಯಾಟ್ರೆಸ್ನ ಬೈ ಮಾಡ್ಬೋದು. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ, ಮತ್ತು ನಿಮಗೆ ಎಷ್ಟು ಸೈಜ್ ಕೂಡ ಅಷ್ಟೇ, ಎಷ್ಟು ಹೈಟ್ ಬೇಕು ಬೆಡ್ಡು, 8 ಇಂಚ್ ಬೇಕಾ 6 ಇಂಚ್ ಬೇಕಾ ಅದನ್ನು ಕೂಡ ನೀವು ಹೇಳ್ಬೋದು. 4 ಇಂಚ್ ಬೇಕಾ, 4 ಇಂಚಸ್ಸಿಂದಲೂ ಇದೆ, ನೀವು ಅದನ್ನು ಹೇಳಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಸ್ಕೋಬೋದು ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ತದ್ವಿತಂತೂ ಫುಲ್ ಎಂಜಾಯ್ ಮಾಡ್ತಿದ್ದ. ನಾವಿನ್ನೂ ಹಾಕೋಕ್ಕೆ ಆಗಿಲ್ಲ, ಮ್ಯಾಟ್ ಹಾಕೋದಕ್ಕೂ ಬಿಡ್ತಾ ಇರಲಿಲ್ಲ ಫ್ರೆಂಡ್ಸ್. ನೀವು ನೋಡಿರ್ಬೋದು ವಿಡಿಯೋದಲ್ಲಿ, ನಾನು ಕಾಟ್ ಮೇಲೆ ಫಸ್ಟು ಒಂದು ಚಾಪೆ ಹಾಕ್ಬಿಟ್ಟು ಆಮೇಲೆ ಅದ್ರ ಮೇಲೆ ನಾನು ಬೆಡ್ ಹಾಕಿರೋದು. ಈ ಮ್ಯಾಟ್ರೆಸ್ ಏನಿದೆ ಅದನ್ನು ಕಾಟ್ ಮೇಲೆ ಹಾಕಿ ಚಾಪೆ ಹಾಕಿಬಿಟ್ಟು ಆಮೇಲೆ ಮ್ಯಾಟ್ರೆಸ್ನ ಹಾಕಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಮ್ಯಾಟ್ರೆಸ್ ಕೂಡ ವೈಟ್ ಕಲರ್ ಇರುತ್ತೆ ಅಲ್ವಾ, ಅದರಿಂದ ನಾವು ಚಾಪೆ ಹಾಕ್ಬಿಟ್ಟು ಹಾಕೋದ್ರಿಂದ ಮ್ಯಾಟ್ರೆಸ್ಸು ಗಲೀಜೇ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ, ನೀಟಾಗಿರುತ್ತೆ. ಅದಾದ ನಂತರ ನೋಡ್ತಾ ಇರ್ಬೋದು ನೀವು, ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ, ಇಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ಈ ಪ್ಯಾಕಲ್ಲಿ ಏನು ಅನ್ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಇದು ಬಂದು ಕೂಡ ವೇಕ್ಫಿಟ್ಟು ವಾಟರ್ ಪ್ರೂಫ್ ಕವರು. ನಾನು ಕಿಂಗ್ ಸೈಜ್ದು ಅದ್ರ ಜೊತೆಗೇ ನಾವು ಎರಡೂ ಆರ್ಡ್ರ್ ಮಾಡಿಬಿಟ್ಟಿದ್ವಿ. ವೇಕ್ಫಿಟ್ಟು ವಾಟರ್ ಪ್ರೂಫ್ ಕವರು ಮತ್ತು ವೇಕ್ಫಿಟ್ ಮ್ಯಾಟ್ರೆಸ್ ಎರಡು ಕೂಡ ಒಟ್ಟಿಗೆ ಬುಕ್ ಮಾಡಿದ್ವಿ. ಇದು ಅಷ್ಟೇ ಫ್ರೆಂಡ್ಸ್, ನಾವು ಫಸ್ಟ್ ತೊಗೊಂಡಿದ್ನಲ್ಲ ಲಾಸ್ಟ್ ಟೈಮ್ ಒಂದು ಯೂಸ್ ಮಾಡ್ತಿದ್ನಲ್ಲ, ಅದು ಕೂಡ ನಾನು ಇನ್ನೂ ಹಾಳಾಗಿಲ್ಲ ವಾಟರ್ ಪ್ರೂಫ್ ಕವರ್, ಅದು ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಮತ್ತೆ ಆನ್ಲೈನಲ್ಲಿ ಅಮೆಝಾನಲ್ಲೆಲ್ಲ ನಿಮ್ಗೆ ಸಿಗುತ್ತೆ ಬೇರೆದು ಕೂಡ, ಆದರೆ ನನಗನ್ಸಿದ್ದು ನನಗೆ ಅಮೆಝಾನ್ ವಾಟರ್ ಪ್ರೂಫ್ ಕವರೇ ಬೆಸ್ಟ್ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಅಮೆಝಾನೇ ತೊಗೊಂಡಿದ್ದೀನಿ. ಯಾಕೆಂದರೆ ನಾನು ಆಲ್ರೆಡಿ 4 years ಯೂಸ್ ಮಾಡಿದ್ದೀನಿ. 4 yearsಯಿಂದ ಇದುವರೆಗೂ ಅದು ಏನೂ ಡ್ಯಾಮೇಜ್ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ಅದಾದ ನಂತರ ತದ್ವಿತಂತೂ ತುಂಬಾ ತರಲೆ ಮಾಡ್ತಿದ್ದ. ಕವರ್ ತೊಗೊಳ್ಳೋದು, ತಲೆ ಮೇಲೆ ಹಾಕ್ಕೊಳ್ಳೋದು, ನಮಗಂತೂ
ಅನ್ಬಾಕ್ಸಿಂಗ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಬೆಡ್ ಮೇಲೆ ಆ ಮ್ಯಾಟ್ರಸ್ ಕಾರ್ಟ್ ಮೇಲೆ ತೊಗೊಂಡೋಗೋ ಮ್ಯಾಟ್ರಸ್ ಹಾಕೋಕೆ ಕೂಡ ಬಿಡ್ತಾ ಇಲ್ಲ, ಅಷ್ಟು ತರಲೆ ಮಾಡ್ತಿದ್ದ ಅವನಿಂತು. ಅವನಿಗೇನೋ ಒಂಥರ ಖುಷಿ, ನಮಗೆ ಹೇಗೆ ಚಿಕ್ಕದ್ರಲ್ಲಿ ಮನೆಗೆ ಏನಾದರೂ ಒಂದು ವಸ್ತುನ ತೊಗೊಂಡು ಬಂದರೆ ಖುಷಿ ಆಗ್ತಿದ್ದೋ ಅದೇ ರೀತಿ ಅವನು ಕೂಡ ಖುಷಿ ಆಗ್ತಿತ್ತು. ಅವನು ಕೂಡ ಫುಲ್ ಎಂಜಾಯ್ ಮಾಡ್ತಾಯಿದ್ದ. ಅದಾದ ನಂತರ ಫ್ರೆಂಡ್ಸ್, ನಾನು ಏನು ವಾಟರ್ ಪ್ರೂಫ್ ಕವರ್ ತೋರಿಸಿದ್ದೀನೋ ಇದು ಕೂಡ ನಾನು ಕಿಂಗ್ ಸೈಜ್ ಏನಿದೆ ಆ ಕಿಂಗ್ ಸೈಜ್ಗೆ ಆರ್ಡ್ರ್ ಮಾಡಿದ್ದು. ಆದ್ರೂ ಕೂಡ ನಮಗೊಂದು ಸಲ ತುಂಬ ಕನ್ಫ್ಯೂಸ್ ಆಗಿ ಮಾಡ್ಕೊಬಿಟ್ವಿ. ಯಾಕೆ ಅಂತ ಹೇಳಿದ್ರೆ ಅದು ಹೀಗೆ ವಿಡ್ತು ಮತ್ತು ಲೆಂತು ಬಂದುಬಿಟ್ಟು ನಾವೇನಾದರೂ ಉಲ್ಟಾ ಇಟ್ಕೊಂಡ್ರೆ ಅದು ಬೆಡ್ಗೆ ಆಗಲ್ಲ. ಅದು ಎಲಾಸ್ಟಿಕ್ ಕವರ್ ಅಲ್ವಾ, ಅದು ಎಲಾಸ್ಟಿಕ್ ಇರುತ್ತಲ್ಲ, ಅದರಿಂದ ಸಡನ್ಲಿ ಗೊತ್ತಾಗಲ್ಲ. ನೀವು ಯಾರಾದರೂ ಅಷ್ಟೇ, ನಾವು ಒಂದು ಸಲ ಹಾಕಿ ನೋಡಿಬಿಟ್ಟು ಇಟ್ಕೊಂಡು ನೋಡಿಬಿಟ್ಟು ಇದಾಗಲ್ಲ, ಎಲ್ಲೋ ಚಿಕ್ಕದು ಬೇರೆ ನಾವು ಆರ್ಡ್ರ್ ಮಾಡಿದ್ದಕ್ಕಿಂತ ಬೇರೆ ಸೈಜ್ ಬಂದುಬಿಟ್ಟಿದೆ, ವಾಪಸ್ ಮಾಡೋಣ ಅಂತ ಅಂದ್ಕೊಳ್ತಿದ್ವಿ. ಆಮೇಲೆ ಬೇಡ ಇರೋಂತೆ ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಚೆಕ್ ಮಾಡಿದ್ವಿ. ಇನ್ನೊಂದು ಸೈಡ್ ಇಟ್ಕೊಂಡು ಚೆಕ್ ಮಾಡಿದಾಗ ಅದು ಬೆಡ್ಗೆ ಕರೆಕ್ಟಾಗಿ ಫಿಟ್ ಆಯಿತು. ಅದು ಕೂಡ ಪ್ರಾಬ್ಲಮ್ ಆಗಿಬಿಡುತ್ತೆ. 4 ಸೈಡೂ 4 ಮೂಲೆ ಏನಿರುತ್ತೆ ಅದನ್ನು ಕರೆಕ್ಟಾಗಿ ಓಪನ್ ಮಾಡಿಕೊಂಡು ಇಟ್ಕೊಂಡು ನೋಡಿಕೊಂಡು 2 ಜನ ಬೇಕೇ ಬೇಕು. ಇದು ಕಿಂಗ್ ಸೈಜ್ ಬೆಡ್ಗೆ ಅಂತೂ ಅದು ನಾವು ಕವರ್ ಮಾಡೋದಕ್ಕೆ ಫುಲ್ ಅದು ಬೆಡ್ ಹಾಕಿ ಅದೆಲ್ಲ ಇದು ಮಾಡೋದಕ್ಕೆ ಬೇಕೇ ಬೇಕು. ಮಧ್ಯದಲ್ಲಿ ನೀವು ಸೆಂಟ್ರಿಗೆ ಕಾಟ್ ಇಟ್ಕೊಂಡಿದ್ರೆ ಇಷ್ಟೊಂದೇನು ಪ್ರಾಬ್ಲಮ್ ಆಗೋಲ್ಲ. ನಮ್ಮದು ವಾಲ್ ಪಕ್ಕನೇ ಬಂದಿತ್ತಲ್ವ, ಅದು ಬಿಟ್ಟರೆ ನಮಗೆ ಬೇರೆ ಆಪ್ಷನ್ ಇರಲಿಲ್ಲ. ಈ ಕಡೆನೇ ಹಾಕೋಬೇಕಿತ್ತು, ಈ ಕಡೆ ವಿಂಡೋ ಪಕ್ಕನೇ ವಾಲ್ ಮತ್ತು ವಿಂಡೋ ಸಪೋರ್ಟ್ಗೋಸ್ಕರ ನಾವು ಇಲ್ಲಿ ಇಟ್ಕೊಂಡಿರೋದು. ನಮಗೆ ಯಾವ ರೀತಿ ಕಸ್ಟಮೈಸ್ ಇತ್ತು, ರೂಮ್ಗೆ ಎಷ್ಟು ಸೈಜ್ ಇತ್ತು ಅದರಲ್ಲಿ ನಾವು ಇಟ್ಕೊಂಡಿರೋದು. ಅದಕ್ಕೋಸ್ಕರ ನಮಗೆ ಸೆಂಟ್ರಿಗೆ ಇಟ್ಕೊಳ್ಳಿಕ್ಕೆ ಬರಲಿಲ್ಲ. ಇದು ಸೆಂಟ್ರಿಗೆ ಇಟ್ಕೋಬೇಕು ಅಂದರೆ ರೂಮ್ ಕೂಡ ಒಂದು 15x15 ಇದ್ದರೆ ಚೆನ್ನಾಗಿರುತ್ತೆ. ನಮ್ಮದು ಒಂದು 11x12 ಏನೋ ಇದೆ. ಅದಕ್ಕೋಸ್ಕರ ನಮಗೆ ಮಧ್ಯ ಸೆಂಟ್ರಿಗೆ ಇಟ್ಕೊಳ್ಳೋದಕ್ಕೆ ಬರಲಿಲ್ಲ. ಅದಕ್ಕೆ ನಮಗೆ ಸ್ವಲ್ಪ ಅದು ಮ್ಯಾಟ್ರಸ್ ಹಾಕಬೇಕಾದ್ರೆ ಸ್ವಲ್ಪ ತುಂಬಾ ಕಷ್ಟ ಆಗ್ತಾಯಿತ್ತು. ಮೇಲೆ ಆ ಕಡೆ ಹೋಗಿನೇ ಹತ್ತೋಗಿ ಹಾಕ್ಬೇಕು. ಅದನ್ನು ಕೂಡ ಅದು ಬೇರೆ ಏನೋ ಕಾಮಿಡಿ ಮಾಡ್ಕೊಂಡು ನಿಂತಿದ್ದ ಇಲ್ಲಿ. ಈ ರೀತಿ 4 ಕಡೆನೂ ಹಾಕ್ಬಿಟ್ಟು ಚೆಕ್ ಮಾಡಿದ್ವಿ. ಆಮೇಲೆ ಅದು ಕಂಫರ್ಟಾಗಿ ಕುಂತ್ಕೊಂತು. ಅದು ಮ್ಯಾಟ್ರಸ್ಗೆ ಫಿಕ್ಸ್ ಆಗಿಬಿಡ್ತು. ಅದು ಕರೆಕ್ಟಾಗಿ ಫಿಟ್ ಆಯಿತು. ಅದು ಎಕ್ಸ್ಚೇಂಜ್ ಮಾಡೋಣ ಅಂದ್ಕೊತಿದ್ವಿ, ಅದೊಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂದ್ಕೊಂಡ್ವಿ. ಆಮೇಲೆ ನೋಡ್ತಾ ಇರ್ಬೋದು, ಕ್ಲಾತ್ ಕೂಡ ಅಷ್ಟೇ ಫ್ರೆಂಡ್ಸ್, ಇದು ತುಂಬಾ ಚೆನ್ನಾಗಿರುತ್ತೆ. ನಾನು ನಿಮಗೆ ಇನ್ನೊಂದು ಹೇಳೋದು ಅಂತ ಹೇಳಿದ್ರೆ, ನೀವು ಈ ರೀತಿ ಯಾವಾಗಲೂ ವಾಟರ್ ಪ್ರೂಫ್ ಕವರ್ ಹಾಕ್ತಿರಲ್ವ, ಇದು 2000 ಎಬೋನೇ ಇದು ಕಿಂಗ್ ಸೈಜ್ ವಾಟರ್ ಪ್ರೂಫ್ ಕವರ್ ಬೇಕಿತ್ತು. 2000 ಸಮಥಿಂಗ್ ಆಯ್ತದು. ಅದಕ್ಕೋಸ್ಕರ ನಾವು ಯಾವಾಗಲೂ ಅಷ್ಟೇ ದುಡ್ಡು ಕೊಟ್ಬಿಟ್ಟು ಬೈ ಮಾಡೋದಕ್ಕಾಗಲ್ಲ. ಇದ್ರ ಮೇಲೆ ನೀವು ಯಾವುದು ಯೂಸ್ ಮಾಡ್ತೀರಾ, ನಾರ್ಮಲ್ ಬೆಡ್ ಕವರ್ ಇರುತ್ತಲ್ವ, ಬೆಡ್ಶೀಟು, ನಿಮಗೆ ಒಂದು 1600 800ಗೆಲ್ಲ ಸಿಗುತ್ತೆ ಕಿಂಗ್ ಸೈಜನ್ನು. ನಿಮಗೆ ಯಾವ ರೇಂಜಲ್ಲಿ ಬೇಕೋ ಅದನ್ನು ನೀವು ತಗೊಂಡು ಕವರ್ನ ನೀವು ಇದ್ರ ಮೇಲೆ ಹಾಕೋಬೋದು, ಬೆಡ್ ಕವರ್ ಬೇರೆ ತೊಗೊಂಡು. ಆವಾಗ ನಿಮಗೆ ತುಂಬ ಹಿಂಸೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇದೇನು ವಾಶ್ ಮಾಡೋಂಗಿರಲ್ಲ. ವಾಟರ್ ಪ್ರೂಫ್ ಕವರ್ನ ನೀವು ಒಂದು 3 ತಿಂಗಳಿಗೆ ಒಂದು ಸಲ ವಾಶ್ ಮಾಡಿಕೊಂಡ್ರೆ ಸಾಕು. ಯಾಕೆಂದರೆ ಡಸ್ಟ್ ಆಗೋಲ್ಲ. ಅದು ನಾವು ಯೂಸೇ ತುಣಿಯೋದಾಗ ನೋಡಿ, ಮಕ್ಕಳು ಕೂಡ ತುಣಿದ್ರು ಗಲೀಜಾಗಲ್ಲ ಅದ್ರ ಮೇಲೆ ಇನ್ನೊಂದು ಕವರ್ ಹಾಕೋದ್ರಿಂದ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಹೇಳೋದು ಅಂತ ಹೇಳಿದ್ರೆ, ಅದ್ರ ಮೇಲೆ ಇನ್ನೊಂದು ಬೆಡ್ ಕವರ್ನ ಹಾಕೊಳ್ಳಿ. ನಾನು ಹಾಕ್ತೀನಿ ಅದ್ರ ಮೇಲೆ, ಅದನ್ನು ನಾನು ತೋರಿಸ್ತೀನಿ ನಿಮಗೆ. ಇದು ನಾವು ಎಲ್ಲ ಸೆಕ್ಯೂರ್ ಮಾಡ್ತಾ ಇದ್ದೀವಿ 4 ಮೂಲೆಯಲ್ಲೂ ಕೂಡ. ಅದು ತುಂಬಾ ಕಷ್ಟ ಆಗ್ತಿತ್ತು ನಮಗೆ. ಯಾಕೆಂದರೆ ಇದು ಸೆಂಟ್ರಲ್ಲಿ ನಮಗೆ ಜಾಗ ಇಲ್ಲ, ವಾಲ್ ಪಕ್ಕನೇ ಬಂದಿದೆ. ಅದರಿಂದ ವಿಂಡೋ ಸೈಡ್ ಇರೋದ್ರಿಂದ ಕೂಡ ಸ್ವಲ್ಪ ನಮಗೆ ಬೇಗ ಈಸಿಯಾಗಿ ಆ ಕಡೆ ಇದು ಬೆಡ್ಶೀಟ್ ಎಲ್ಲ ಸೇರಿಸೋದಕ್ಕೆ ಆಗ್ತಾಯಿಲ್ಲ. ಬೆಸ್ಟ್ ಅಂದರೆ ಸೆಂಟ್ರಿಗೆ ಕಾಟ್ ಬಂದರೆ ಬೆಸ್ಟು, ಈಸಿಯಾಗಿ ಇಟ್ಕೋಬೋದು. ಈಸಿಯಾಗಿ ಬೆಡ್ ಕವರೆಲ್ಲ ಚೇಂಜ್ ಮಾಡೋದಕ್ಕೆಲ್ಲ ಈಸಿಯಾಗಿರುತ್ತೆ. ಪ್ಲ್ಯಾನ್ ಮಾಡ್ಕೋಬೇಕು ಅಷ್ಟೇ. ನಾವು ಮನೆ ಕಟ್ಟಬೇಕಾದ್ರೇ ನಾವು ಐಡಿಯಾ ಎಲ್ಲ ಯೂಸ್ ಮಾಡಬೇಕು. ಅಂದರೆ ನಮಗೆ ಬೇರೆ ಆಪ್ಷನ್ ಇಲ್ಲ ಬಿಡಿ, ಈ ರೀತಿಯೇ ಬಂದಿತ್ತು. ನಮ್ಮದು ವಾಸ್ತು ಪ್ರಕಾರ ಯಾವ ರೀತಿ ಬಂದಿತ್ತು ಆ ರೀತಿಯೇ ಇದೆ. ಸೊ
ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಅಂತ, ತುಂಬಾ ಕಷ್ಟ ಆಗ್ತಿದೆ ನಮಗಂತೂ. They discover the perfect balance of comfort and some support with the Wakefit Expert Grid High Resilience Foam Mattress. ಮ್ಯಾಟ್ರಸ್ ಫೀಲ್ ಬಂದು ಇದು ತುಂಬ ಸಾಫ್ಟ್ ಆಗಿರುತ್ತೆ. ಕವರ್ ಮೆಟೀರಿಯಲ್ ಇಂದು ಪ್ರೀಮಿಯಂ ಕ್ವಾಲಿಟಿದೇ ಆಗಿರುತ್ತೆ. ಹೈ GSM ಸ್ಪನ್ ನೀಟೆಡ್ ಫ್ಯಾಬ್ರಿಕ್ ಆಗಿರುತ್ತೆ. ಮ್ಯಾಟ್ರಸ್ ಮೆಟೀರಿಯಲ್ ಎಕ್ಸ್ಪರ್ಟ್ ಗ್ರಿಡ್ ಲೇಯರ್ 1.5 ಇಂಚ್ ಇರುತ್ತೆ. ಇದು ಪ್ರೀಮಿಯಂ ರೆಸ್ಪಾನ್ಸಿವ್ ಫಾರ್ಮ್ ಆಗಿರೋದ್ರಿಂದ ಇದು ಮ್ಯಾಟ್ರಸ್ ಯೂಸ್ಬಿಲಿಟಿ ರೆಕಮೆಂಡೆಡ್ ಟು ಯೂಸ್ ವಿತ್ ಎಕ್ಸ್ಪರ್ಟ್ ಗ್ರಿಡ್ ಸೈಡ್ pacing of 5, 7, 8 no cost EMI flexible payment options are available with no cost EMI engineered to deliver an exceptional sleeping experience. This mattress boasts a soft feel that provides ಹೋಮ್ ಮ್ಯಾಟ್ರಸ್ ಆಗಿರೋದ್ರಿಂದ ನಮಗೆ ಎಕ್ಸ್ಪೀರಿಯೆನ್ಸ್ ಕೂಡ ಸ್ವಲ್ಪ ಚೇಂಜಸ್ ಇರುತ್ತೆ. ಇದು ಡಿಫ್ರೆಂಟ್ ಇರುತ್ತೆ. ಫಸ್ಟ್ ಇದ್ದಿದ್ದು ಅಂದರೆ ಅವಾಗ ಯೂಸ್ ಮಾಡಿದ ಮ್ಯಾಟ್ರಸ್ಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಆಗಿರುತ್ತೆ. ಯಾಕೆಂದರೆ ನಾನು ಫೀಲ್ ಮಾಡಿ ನೋಡಿ ಹೇಳ್ತಾ ಇರೋದು ಫ್ರೆಂಡ್ಸ್. ನಾನು ಈ ರೀತಿ ಹೇಳಿದ್ನಲ್ಲ ಆವಾಗಲೇ, ಈ ರೀತಿ ನಾನು ಇದ್ರ ಮೇಲೆ ಒಂದು ಬೆಡ್ ಕವರ್ ಹಾಕ್ಬಿಡ್ತೀನಿ. ಬೆಡ್ ಕವರ್ ತೊಗೊಂಡು ಅದು ಕೆಳಗಡೆ ಏನು ವಾಟರ್ ಪ್ರೂಫ್ ಕವರ್ ಹಾಕಿದ್ದೀವಿ ಅದು ಗಲೀಜೇ ಆಗೋಲ್ಲ ಫ್ರೆಂಡ್ಸ್. ಅದು ನೀವು 3 months ಒಂದ್ಸಲ ವಾಶ್ ಮಾಡಿಕೊಂಡ್ರೆ ಸಾಕೋದು. ಈ ಬೆಡ್ ಕವರ್ ಏನು ಹಾಕ್ಕೊಂಡಿದ್ದೀವಿ ಅದರ ಮೇಲೆ ಇದನ್ನು ವಾಶ್ ಮಾಡಿಕೊಂಡ್ರೆ ಸಾಕು. ಇದಾದರೆ ಆರಾಮ್ಸೆ ವಾಶ್ ಮಾಡ್ಕೋಬೋದು. ಅದು ನಾವು ಮಿಷನ್ ವಾಶ್ ಮಾಡೋಂಗಿಲ್ಲ, ಅದು ಹ್ಯಾಂಡ್ ವಾಶೇ ಮಾಡಬೇಕು. ವಾಟರ್ ಪ್ರೂಫ್ ಕವರ್ ಏನಿರುತ್ತೆ ಅದು ಮಿಷನ್ ವಾಶ್ ಮಾಡೋಂಗಿರಲ್ಲ ಅದು. ಅದಕ್ಕೋಸ್ಕರ ನಾನು ಅದರ ಮೇಲೆ ಇನ್ನೊಂದು ಕವರ್ ಹಾಕ್ಕೊತೀನಿ. ಅದು ಬಾಳಿಕೆ ಕೂಡ ಜಾಸ್ತಿ ದಿನವೂ ಬರುತ್ತೆ. ತದ್ವಿ ತಿಂದು ಫುಲ್ ಎಂಜಾಯ್ ಮಾಡ್ತಿದ್ದೆ. ಅಮ್ಮ ನನಗೆ ಇವಾಗ ಕೂಲ್ ಆಗ್ತಿದೆ ಅಂತ, ಕೂಲಿಂಗ್ ಬೆಡ್ ಇದು ಅಂತ ಹೇಳ್ಬಿಟ್ಟು ತುಂಬಾ ಎಂಜಾಯ್ ಮಾಡ್ತಿದ್ದ. ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಇವತ್ತಿನ ಈ ವಿಡಿಯೋದಲ್ಲಿ. ನನಗೆ ಸ್ವಲ್ಪ ಇದು ಲೆಂತಿ ವಿಡಿಯೋ ಬಂದು ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನನಗೆ ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಅನ್ನೋದು ಸ್ವಲ್ಪ ಕಷ್ಟ ಆಗ್ತಿದೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬೆಡ್ದು ವ್ಯಾರಂಟಿ ಬಂದು 10 years ಇದೆ. 6 inch ಬೆಡ್ ಇದೆ. ಮತ್ತು ನೀವು 99 days ಆದಮೇಲೆ ನೀವು 100 daysಗೆ ಇದು ವಾಪಸ್ ಮಾಡ್ಬೋದು, ಈಸಿ ರಿಟರ್ನ್ ಮಾಡ್ಬೋದು. ಅವರು ನಿಮ್ಮ ಅಮೌಂಟ್ ಏನಿರುತ್ತೆ ಅದನ್ನು ನಿಮ್ಮ ಅಕೌಂಟ್ಗೆ ರೀಫಂಡ್ ಮಾಡ್ತಾರೆ. ಆರಾಮ್ಸೆ ಬೈ ಮಾಡ್ಬೋದು ಫ್ರೆಂಡ್ಸ್. ಏನು ಡೌಟೇ ಬೇಡ, ನಿಮಗೆ ಗೊತ್ತಾಗುತ್ತೆ. ಯಾರಿಗಾದರೂ ನಾವೇನಾದರೂ ಆ ಮ್ಯಾಟ್ರಸ್ ಬೈ ಮಾಡಬೇಕು ಅಂತಿದ್ರೆ ವೇಕ್ಫಿಟ್ಟು ನಮಗೆ ರೀಸನಬಲ್ ಪ್ರೈಸಲ್ಲಿ ಲಕ್ಸುರಿಯಾಗಿ ಸಿಗುತ್ತೆ ಅಂತ ನಾನಿಂತ ಆರಾಮಾಗಿ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಯಾರೂ ತಪ್ಪು ತಿಳ್ಕೊಬೇಡಿ. ಯಾಕೆಂದರೆ ನನಗೆ ಮಧ್ಯದಲ್ಲಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಾನು ಲೆಂತಿ ವಿಡಿಯೋ ಮಾಡ್ತಾ ಇರೋದೇ ಇವಾಗ ಹೋಗ್ತಾ ನೋಡೋಣ ಸರಿ ಹೋಗಿ ಕಲ್ತ್ಕೊತೀನಿ ಅಂತ ಅಂದ್ಕೊಂಡಿದ್ದೀನಿ. ಸ್ಟಾರ್ಟಿಂಗೆ ಸ್ವಲ್ಪ ನರ್ವಸ್ ಕೂಡ ಆಗ್ತೀವಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಆದಷ್ಟು ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರೋವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ.